ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಬಾಲಿಲಿ ನೋಡೋದಕ್ಕೆ ತುಂಬಾ ಜಾಗಗಳಿದ್ರು, ಒಂದಷ್ಟು ಪ್ಲೇಸಸ್ಸು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ಹೈಲೈಟ್ ಆಗಿರೋದು ನಾವು ನೋಡಿರ್ತೀವಿ. ಸೊ ಆ ರೀತಿಯ ಪ್ಲೇಸಸ್ ಯಾವುದ್ಯಾವುದು ಬಾಲಿಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ನಾವು ಅಲೋಹಾ ಸ್ವಿಂಗಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ವಿಂಗ್ ಆ್ಯಕ್ಟಿವಿಟಿ ಎಷ್ಟೊಂದು ಕಡೆ ನಡೀತಾ ಇರುತ್ತೆ. ಬಟ್ ನಾನು ಇದನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ನನಗೆ ಇಲ್ಲಿ ಸೇಫ್ಟಿ ಮೆಷರ್ಸ್ ಸ್ವಲ್ಪ ಚೆನ್ನಾಗಿ ತೊಗೊಂಡಿದ್ದಾರೆ ಅಂತ ಫೀಲ್ ಆಯಿತು. ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ಜಾಗನ ಚೂಸ್ ಮಾಡಿದೆ. ಇಲ್ಲಿ ನಾವು ಡ್ರೆಸ್ಸಸ್ನೆಲ್ಲ ಕೂಡ ರೆಂಟ್ ಮಾಡ್ಬೋದು. ಒಂದು ಡ್ರೆಸ್ಸಿಗೆ ಬಂದು ಇಲ್ಲಿ 1300 ರುಪೀಸ್ ಆಗುತ್ತೆ. ಅದನ್ನು ಬಿಟ್ಟರೆ ಎಂಟ್ರಿ ಟಿಕೆಟ್ ಬಂದು 3300 ರುಪೀಸ್ ಆಗುತ್ತೆ ಒಬ್ಬರಿಗೆ. ಸೊ ಇದರಲ್ಲಿ ಆ್ಯಕ್ಟಿವಿಟೀಸ್ ಮತ್ತು ಫೋಟೋಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಅಲ್ಲಿ ಬೇಗ ರೀಚ್ ಆಗಿದ್ರೆ ತುಂಬಾ ಒಳ್ಳೆಯದು, ನಿಮಗೆ ಜಾಸ್ತಿ ಆಪ್ಷನ್ಸ್ ಸಿಗುತ್ತೆ. ಆಮೇಲೆ ಕ್ಯೂಯಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಾಂದರೆ ಮಿನಿಮಮ್ 2 to 3 hours ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಈವನ್ ನಿಮ್ಮ ಡ್ರೆಸ್ ಸೆಲೆಕ್ಷನ್ಸ್ಗೆಲ್ಲ ತುಂಬಾ ಆಪ್ಷನ್ಸ್ ಸಿಗುತ್ತೆ, ಅದು ಬ್ಯುಸಿ ಆಗೋಕ್ಕೂ ಮುಂಚೆನೇ ಹೋದರೆ. ಸೊ ಆ್ಯಂಡ್ ಆಲ್ಸೋ ನೀವು ಲಾಸ್ಟಲ್ಲಿ ಅವರು ಫೋಟೋಸ್ ಎಲ್ಲ ನಿಮಗೆ ತೋರಿಸ್ತಾರೆ ಯಾವ ರೀತಿ ಬಂದಿದೆ ಅಂತ. ಆಮೇಲೆ ನಿಮಗೆ ಅದು ಇಷ್ಟ ಆಗಿಲ್ಲ ಅಂದರೆ ಮತ್ತೆ ರೀಟೇಕ್ ತೊಗೊಳ್ಬೋದು. ನೆಕ್ಸ್ಟ್ ಮೇಜರ್ ಅಟ್ರಾಕ್ಷನ್ ಬಂದು ಮಂಕಿ ಫಾರೆಸ್ಟ್. ಇಲ್ಲಿ ಮೇನ್ ಹೈಲೈಟ್ ಅಂದರೆ ಮಂಕಿ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋದು. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ಮುಂದೆ ಕ್ಯಾಮ್ರಾಮನ್ ಇರ್ತಾರೆ, ಅವ್ರ ಕೈಯಲ್ಲಿ ಫುಡ್ ಇರುತ್ತೆ, ಅದನ್ನು ಈಸ್ಕೊಳ್ಳೋಕ್ಕೆ ಮಂಕಿ ಕೈ ಚಾಚೋದು, ನಮಗೆ ಅದೇ ಸೆಲ್ಫಿ ಕ್ಲಿಕ್ ಮಾಡ್ದಂಗೆ ಆಗುತ್ತೆ, ಫೋಟೋಸ್ ಬರುತ್ತೆ. ಫೋಟೋಸ್ ಏನೋ ಚೆನ್ನಾಗಿ ಬರುತ್ತೆ, ಬಟ್ ಅದು ಬಂದು ನಮ್ಮ ಕಾಲ ಮೇಲೆ ಕೂತಿರುತ್ತೆ. ಅದು ಇಳಿದೋಗೋ ತನಕ ನನಗಂತೂ ಫುಲ್ ಟೆನ್ಷನ್ ಇತ್ತು. ಬಟ್ ಇವಾಗ ಫೋಟೋಸ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿತ್ತು. ನೆಕ್ಸ್ಟ್ ಅಟ್ರಾಕ್ಷನ್ ಬಂದು ತೀರ್ಥ ಟೆಂಪಲ್. ಇಲ್ಲಿ ಇವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ ಬಂದು ಸರಾಂಗ್ ಅಂತ, ನಮ್ಮದು ಪಂಚೆ ಎಲ್ಲ ಬರುತ್ತಲ್ಲ ಸೇಮ್ ಪ್ಯಾಟರ್ನ್. ಸೊ ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ನಮ್ಮ ಡ್ರೆಸ್ ಮೇಲೆ ಅದನ್ನು ವೇರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಳ್ಳೋ ಟೈಮಲ್ಲೇ ನಮಗೆ ಅದನ್ನು ಅವ್ರು ಕೊಡ್ತಾರೆ ಡ್ರೆಸ್ನ. ಇಲ್ಲಿ ಏನಾದ್ರು ಹೋಲಿ ಸ್ಪ್ರಿಂಗಲ್ಲಿ ಏನಾದ್ರು ಸ್ನಾನ ಮಾಡಬೇಕು ಅಂತಿದ್ರೆ ಅದಕ್ಕೆ ಬೇರೆ ಡ್ರೆಸ್ ಇದೆ, ಗ್ರೀನ್ ಕಲರ್ ಡ್ರೆಸ್. ಅವ್ರಿಗೆ ಫಸ್ಟೇ ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಕೊಡ್ತಾರೆ. ಅದಕ್ಕೇನು ಪೇ ಮಾಡೋ ಅವಶ್ಯಕತೆ ಇರಲ್ಲ, ಅದು ಫ್ರೀ ಇರುತ್ತೆ. ಸೊ ನಾವು ಲಾಸ್ಟಲ್ಲಿ ಹೊರಡುವಾಗ ಅದನ್ನು ರಿಟರ್ನ್ ಮಾಡಿದರೆ ಆಯಿತು. ಇಲ್ಲಿ ಫಿಶ್ನ ದೇವರ ಪ್ರತಿರೂಪ ಅಂತ ನಂಬ್ತಾರೆ. ಹಾಗಾಗಿ ನಾವು ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಿಶಸ್ನ ನೋಡ್ಬೋದು. ನಮ್ಮಲ್ಲಿ ಹೇಗೆ ದೇವಸ್ಥಾನದ ಆಚೆ ಪೂಜೆ ಸಾಮಾನ ಮಾರ್ತಾರೆ, ಆ ರೀತಿ ಇಲ್ಲಿ ಫಿಶ್ ಫುಡ್ನ ಮಾರ್ತಾರೆ. ಸೊ ದಟ್ ನಾವು ಅದನ್ನು ತೊಗೊಂಡು ಫಿಶ್ಗೆ ಫೀಡ್ ಮಾಡಲಿ ಅಂತ. ನೆಕ್ಸ್ಟ್ ಬಂದು ಕಾಫಿ ಪ್ಲ್ಯಾಂಟೇಷನ್. ನಿಮಗೆ ಇಲ್ಲಿ ಒಂದು ಅನಿಮಲ್ ಕಾಣಿಸ್ತಾ ಇರ್ಬೋದು, ಇದು ಹೆಸರು ಬಂದು ಸಿವೆಟ್ ಕ್ಯಾಟ್ ಅಂತ. ಸೊ ಇದಕ್ಕೆ ಕಾಫಿ ಬೀನ್ಸ್ನ ತಿನ್ನಿಸ್ತಾರೆ. ಅದು ಪಾರ್ಷಿಯಲಾಗಿ ಡೈಜೆಸ್ಟ್ ಆಗಿದ್ರ ಪೂವಲ್ಲಿ ಏನು ಬರುತ್ತೆ ಅದನ್ನು ವಾಶ್ ಮಾಡಿ ಆ ಬೀನ್ಸಿಂದ ಕಾಫಿ ತಯಾರಿಸ್ತಾರೆ. ಅದನ್ನು ಲುವಾಕ್ ಕಾಫಿ ಅಂತ ಕರೀತಾರೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಮತ್ತು ತುಂಬಾ ಫೇಮಸ್ ಕಾಫಿ. ಬಟ್ ನಮಗೇನೋ ಅದ್ರ ಕಾನ್ಸೆಪ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಒಂದು 20 to 25 ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಫಿ ಮತ್ತು ಟೀ ಫ್ಲೇವರ್ಸ್ ಸಿಗುತ್ತೆ. ಅದನ್ನು ನಮಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದರು. ಇದರಲ್ಲಿ ನಮಗೆ ಯಾವ್ದಾದ್ರು ಇಷ್ಟ ಆದರೆ ಇವ್ರದ್ದೇ ಸ್ಟೋರ್ ಇದೆ, ಅದರಲ್ಲಿ ನಾವು ಬೈ ಮಾಡ್ಬೋದು. ಇಲ್ಲಿ ಬಂದು ಒಂದು 100 ಗ್ರಾಮ್ ಆಫ್ ಕಾಫಿ ಪೌಡರ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 400 to 500 ರುಪೀಸ್ ಆಗುತ್ತೆ.
ಯಾವುದೇ ರೀತಿಯ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲ. ಹಾಗಾಗಿ ನಮಗೆ ಇಲ್ಲಿ ಬಸ್ ಆಗಲಿ ಟ್ರೈನ್ ಆಗಲಿ ಸಿಗೋಲ್ಲ. ನಮಗೆ ಇಲ್ಲಿ ಓಡಾಡೋದಕ್ಕೆ ಇರೋದು ಎರಡೇ ಆಪ್ಷನು. ಒಂದು ಬಂದು ನಾವು ಬೈಕ್ನ ರೆಂಟ್ ಮಾಡ್ಬೋದು. ಇದಕ್ಕೆ ನಮ್ಮ ಹತ್ರ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಅಕಸ್ಮಾತ್ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅಂತಂದರೆ ನಾವು ಅಲ್ಲೇ ಅಪ್ಲೈ ಮಾಡಿದ್ರೆ ವಿತಿನ್ 1 ಡೇ ಸಿಗುತ್ತೆ. ಸೊ ಅದು ಬಂದು 30 ಡೇಸ್ ವ್ಯಾಲಿಡ್ ಇರುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಬಂದು ಕ್ಯಾಬ್ ಬುಕ್ ಮಾಡ್ಕೊಳ್ಬೋದು. ನಮ್ಮಲ್ಲೆಲ್ಲ ಈಗ ಊಬರ್ ಆಪ್ಷನ್ ಇದೆ ಅಲ್ಲ, ಸೊ ಅದೇ ರೀತಿ ಇಲ್ಲಿ ಗ್ರ್ಯಾಬ್ ಅನ್ನೋ ಆ್ಯಪ್ ಥ್ರೂ ನಾವು ಬುಕ್ ಮಾಡ್ಕೋಬೋದು. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಲೆಂಪೋಯಾಂಗ್ ಟೆಂಪಲ್. ಸೊ ಇದನ್ನು ಗೇಟ್ಸ್ ಆಫ್ ಹೆವನ್ ಅಂತಲೂ ಕರೀತಾರೆ. ಇಲ್ಲಿ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಾದರೂ ಬಾಲಿಗೆ ಹೋಗ್ತಾ ಇದ್ದರೆ ಇಲ್ಲಿಗೆ ಹೋಗೋದು ಮಿಸ್ ಮಾಡ್ಕೊಳ್ಳೇಬೇಡಿ. ಟೆಂಪಲ್ ತನಕ ನಮ್ಮ ಗಾಡಿನ ಅಲೋ ಮಾಡಲ್ಲ. ಸೊ ಅಲ್ಲೇ ಪಾರ್ಕ್ ಮಾಡಿ ಅವ್ರದ್ದೇ ಬಸ್ ಸರ್ವಿಸ್ ಇದೆ, ಅದ್ರಲ್ಲಿ ಹೋಗಬೇಕು. ಇಲ್ಲಿ ಎಂಟ್ರಿ ಟಿಕೆಟ್ಸ್ ತೊಗೊಳ್ಳೋ ಟೈಮ್ಗೆ ನಮಗೆ ಟೋಕನ್ ನಂಬರ್ಸ್ ಕೊಟ್ಟಿರ್ತಾರೆ. ಸೊ ನಮ್ಮ ಟರ್ನ್ ಬರೋ ತನಕ ನಾವು ವೆಯ್ಟ್ ಮಾಡಲೇಬೇಕಾಗತ್ತೆ. ಸೇರುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ. ನೆಕ್ಸ್ಟ್ ಅಟ್ರಾಕ್ಷನ್ ಬಂದು ತೀರ್ಥಗಂಗಾ ಟೆಂಪಲ್. ಸೊ ನಾವು ಮುಂಚೆನೇ ಹೇಳ್ದಂಗೆ ಇಲ್ಲಿ ಫಿಶಸ್ಗೆ ತುಂಬಾ ಮಹತ್ವ ಕೊಡ್ತಾರೆ. ಇಲ್ಲೂ ಕೂಡ ನಾವು ಫಿಶಸ್ಗೆ ಫೀಡ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.